ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಸೈನಿಕರನ್ನೇ ಅನುಮಾನದ ರೀತಿಯಲ್ಲಿ ನೋಡಿಕೊಂಡು ಸೈನಿಕರೇ ಉಗ್ರನ ಕರೆತಂದಿದ್ದಾರೆ ಅನ್ನೋ ರೀತಿಯಲ್ಲಿ ಆಡಿದಂಥ ಶಾಸಕ ಕೊತ್ತೂರು ಮಂಜುನಾಥ್ ಬಗ್ಗೆ ಈಗ ಹಲವು ರೀತಿಯಾದಂಥ ಚರ್ಚೆಗಳು ಬರ್ತಾ ಇದೆ. ಕೊತ್ತೂರು ಮಂಜುನಾಥ್ಗೆ ಈಗ ಕಾನೂನು ಸಂಕಷ್ಟ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ MLA ವಿರುದ್ಧ ಈಗ ಕೇಸ್ ದಾಖಲಿಸೋಕೆ ಬಿಜೆಪಿ ಮುಂದಾಗಿದೆ. ಮಸ್ಟ್ ಅಂಡ್ ಶುಡ್ ಆಗಬೇಕು ಈ ನಿಟ್ಟಿನಲ್ಲಿ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ದೂರಿಗೆ ಈಗ ಬಿಜೆಪಿ ಮುಂದಾಗಿದೆ. ಪಾಕಿಸ್ತಾನದ 100 ಸೈನಿಕರ ಸಾವಿಗೆ ಸಾಕ್ಷ್ಯವನ್ನ ಈ ಕೊತ್ತೂರು ಮಂಜುನಾಥ್ ಕೇಳಿದ್ದು. ವಿವಾದಾತ್ಮಕ ಹೇಳಿಕೆ ಕೊಟ್ಟರೂ ಕೂಡ ಕೇಸ್ ದಾಖಲಾಗದಕ್ಕೆ ಬಿಜೆಪಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಅವರು ಆಡಿರುವಂಥ ಮಾತಿತ್ತಲ್ಲ, ಉಗ್ರನ್ನ ಕೇಂದ್ರ ಸರ್ಕಾರ ಇಲ್ಲ ಸೈನಿಕರೇ ಕರ್ಕೊಂಡು ಬಂದಿದ್ರು ಅಂತ ಹೇಳಿ. ದಟ್ಸ್ ಎ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್ ಅದು. ಈ ಸಂತೋಷ್ ಲಾಡ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಈ ಕೊತ್ವಾಲ್ ಮಂಜು ಅವರು, ದಿನೇಶ್ ಗುಂಡೂರಾವ್ ಅವರು ಒಂದು ರೀತಿ ಪಾಕಿಸ್ತಾನದ ಏಜೆಂಟ್ರು ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನದ ಏಜೆಂಟ್ರಿಗಿಂತ ಕಡೆ ನಮ್ಮ ದೇಶದ ಅನ್ನ ನೀರು ಗಾಳಿಯನ್ನು ತೆಗೆದುಕೊಂಡು ಓಕೆ ವಿಪಕ್ಷವಾಗಿ ಕೇಂದ್ರ ಸರ್ಕಾರದಲ್ಲಿ ವಿಪಕ್ಷವಾಗಿ ಕ್ರಿಟಿಸೈಸ್ ಮಾಡೋದಕ್ಕೆ, ಟೀಕೆ ಮಾಡೋದಕ್ಕೆ ನಿಮಗೆಲ್ಲವೂ ಕೂಡ ಇದೆ. ಆದರೆ ದೇಶವನ್ನು ಬೆಲೆ ಕೊಟ್ಟು ಅಲ್ಲ, ಸೈನಿಕರನ್ನು ಬಲಿ ಕೊಟ್ಟು ಅಲ್ಲ. ಸೈನಿಕರು ಎಷ್ಟು ಜನ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದನೆಗೆ ಬಲಿಯಾಗಿದ್ದಾರೆ ನಮ್ಮ ದೇಶದೊಳಗಡೆ? ಅದ್ರ ಬಗ್ಗೆ ಒಂದು ಸಣ್ಣ ಕಳಕಳಿ ಬೇಡವಾ ಈ ಒಂದು ದಿನೇಶ್ ಗುಂಡೂರಾವ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಇಡೀ ಕಾಂಗ್ರೆಸ್ ಪಾರ್ಟಿಗೆ? ಎಷ್ಟು ಜನ ಸೈನಿಕರು ಹತ್ಯೆಯಾಗಿದ್ದಾರೆ ಪಾಕಿಸ್ತಾನದ ಭಯೋತ್ಪಾದನೆಯಿಂದ? ಎಷ್ಟು ಜನ ಪಂಡಿತರು, ಲಕ್ಷಾಂತರ ಜನ ಪಂಡಿತರು ಕಾಶ್ಮೀರದಿಂದ ಬೇರೆ ಬೇರೆ ದೇಶದಲ್ಲಿ ಬಂದರು, ಬೇರೆ ಬೇರೆ ದೇಶದಲ್ಲಿದ್ದಾರೆ.